ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಟೂರಿಸಂ ಸೊಸೈಟಿ, ಕರ್ನಾಟಕ ಟೂರಿಸಂ ಸೊಸೈಟಿಯ ಸೆಕ್ರೆಟರಿ ಆದ ಎಸ್ ಮಹಾಲಿಂಗಯ್ಯ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾಲಿಂಗಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ, ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ, ಈ ಅಭಿಯಾನ ಯಾವ ರೀತಿ ನೋಡ್ತೀರಿ ನೀವು ಆಸ್ ಅ ಟೂರಿಸಂ ಇಂಡಸ್ಟ್ರಿಯಿಂದ ಬಂದವರಾಗಿ? ಫಸ್ಟ್ ಆಫ್ ಆಲ್ ಏನು ಹೇಳೋದು ಅಂದರೆ, ಇದು ಸ್ವಾಭಿಮಾನದ ಪ್ರಶ್ನೆ. ನಮ್ಮ ದೇಶ, ನಮ್ಮ ಪ್ರಧಾನಿ, ನಮ್ಮ ಜನಗಳನ್ನು ಟೀಕಿಸಿದವ್ರನ್ನ ಹಗುರವಾಗಿ ಮಾತಾಡಿದವ್ರು ದೇಶದ ಬಗ್ಗೆ ನಾವು ಸೆಕೆಂಡ್ ಟೈಮ್ ಥಿಂಕ್ ಮಾಡಬೇಕು ಪ್ರಮೋಟ್ ಮಾಡೋ ಮೊದಲು. ಆದ್ದರಿಂದ ನಾವು ಮೋಸ್ಟ್ ಆಫ್ ದ ಟೂರ್ ಆಪರೇಟರ್ಸ್ ಹ್ಯಾವ್ ಟೇಕನ್, ಇನ್ಕ್ಲೂಡಿಂಗ್ ದಿ ಆನ್ಲೈನ್ OTAs, ನಾವೇನು ಹೇಳ್ತೀವಿ ಆನ್ಲೈನ್ ಟೂರ್ ಆಪರೇಟರ್ಸ್, MakeMyTrip.com, Easy.com, all these companies have taken a decision in principle to take out the Maldives from the itinerary and stop the promotion of Maldives. That way, ನೀವೆಲ್ಲ ನೋಡಿರ್ಬೋದು, almost 8,000 to 9,000 people have cancelled the tours to Maldives to the tune of nearly about 900 crores. So, ಒಂದು ಇದು ಪ್ಲಸ್ ನಮ್ಮ Maldives, yes, it's our neighbor, we have no issue on that. However, ನಮ್ಮ ದೇಶ, ನಮ್ಮ ಪ್ರಧಾನಿ ನಮ್ಮ ದೇಶದಲ್ಲಿರೋ ಐಲ್ಯಾಂಡ್ಗೆ ಹೋಗಿ ವಿಸಿಟ್ ಮಾಡಿದ್ದಾರೆ, ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಕೂಡ ಅಭಿನಂದಿಸ್ತೇವೆ ಅವರಿಗೆ. ನಮ್ಮಲ್ಲಿ ಇರೋ ಐಲ್ಯಾಂಡ್ ಫಸ್ಟ್ ಆಲ್ಮೋಸ್ಟ್ 5 years ಬ್ಯಾಕಿನೇ ನಮ್ಮ ಪ್ರಧಾನಿಯವರು ಹೇಳಿದರು, ದೇಕೋ ಅಪ್ನೋ ದೇಶ್ ಅಂತ. ಅದಾದ ನಂತರನೇ ನಮ್ಮಲ್ಲಿ ಡೊಮೆಸ್ಟಿಕ್ ಟೂರಿಸಮ್ ಇಪ್ ಅಂಡ್ ಬೌನ್ಸ್ ಅಂದರೆ ಆಲ್ಮೋಸ್ಟ್ ಲೈಕ್ 10 times ಡೆವಲಪ್ ಆಗಿದೆ. ನೀವು ಗುಜರಾತೆ ತಗೋಬಹುದು. ಫಸ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಟ್ಯೂ ಕಟ್ಟುವಾಗ, ಈಗ ಇಂಡಿಯಾದಲ್ಲಿ ವರ್ಲ್ಡಲ್ಲೇ ಟಾಲೆಸ್ಟ್ ಸ್ಟ್ಯಾಟ್ಯೂ. ಏನಪ್ಪ ನಾವೆಲ್ಲರೂ ಅನ್ಕೊತಾ ಇದ್ರು ಜನ, ಹೇಗೆ ಇದು ಈ ಥರ ಹಣ ಖರ್ಚು ಮಾಡ್ತಾ ಇದ್ದಾರೆ ಅಂತ. ಇವಾಗ ನೋಡಿರ್ಬೋದು, ತಾವು ಕೇಳಿರ್ಬೋದು, ಅದರದ್ದು ಇನ್ವೆಸ್ಟ್ಮೆಂಟ್ ಪ್ಲಸ್ ಪ್ರಾಫಿಟ್ ಬಂದಿದೆ ಆಲ್ರೆಡಿ ಅದರಲ್ಲಿ. ಅದೇ ರೀತಿ ವಾರಣಾಸಿ ಡೆವಲಪ್ ಆಯಿತು. ವಾರಣಾಸಿನಲ್ಲಿ ಗಂಗಾ ಆರತಿ ತಂದರು, ಅಲ್ಲಿ ಕೂಡ ಟೂರಿಸಮ್ ಇಪ್ ಅಂಡ್ ಬೌನ್ಸ್ ಡೆವಲಪ್ ಆಗಿದೆ. ನೆಕ್ಸ್ಟ್ ಇವಾಗ ಅಯೋಧ್ಯೆಯಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಟೂರಿಸಮ್ ಡೆವಲಪ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಲಕ್ಷದ್ವೀಪಕ್ಕೆ ಹೋಗಿದ್ದಾರೆ, ಅದು ಇಟ್ಸ್ ಲೈಕ್ ಎ ಟ್ರೆಷರ್ ಆಫ್ ಅವರ್ ಕಂಟ್ರಿ, ಪ್ರೌಡ್ ಆಫ್ ಅವರ್ ಕಂಟ್ರಿ. ಅದನ್ನು ಡೆವಲಪ್ ಮಾಡೋದ್ರಿಂದ ನಮ್ಮ ಟೂರಿಸಮ್ ಡೆವಲಪ್ ಆಗುತ್ತೆ. ರೈಟ್. ಇದರ ಜೊತೆಗೆ ಮಾಲ್ಡೀವ್ಸ್ನ ಬೆಳವಣಿಗೆ ಏನಿದೆ, ಟೂರಿಸಂನ ಬೆಳವಣಿಗೆ ಏನಿದೆ, ಅದಕ್ಕೆ ಭಾರತದ ಕೊಡುಗೆ ಬಹಳಷ್ಟಿದೆ. ಡೆವಲಪ್ಮೆಂಟ್ಸ್ ಬಿಟ್ಬಿಡಿ, ರೋಡ್ ಡೆವಲಪ್ಮೆಂಟ್ಸ್ ಆಗಲಿ ಅಥವಾ ಆಸ್ಪತ್ರೆ ಕಟ್ಸೋದಾಗಲಿ, ಏನು ಮೂಲಭೂತ ಸೌಕರ್ಯ ಅದನ್ನು ಒತ್ತೊಟ್ಟಿಗೆ ಇಟ್ಬಿಡಿ. ಆದರೆ ಪ್ರವಾಸೋದ್ಯಮ ಡೆವಲಪ್ಮೆಂಟ್ಗೂ ಕೂಡ ಭಾರತದ ಕೊಡುಗೆ ಬಹಳ ಇದೆ. ಭಾರತದ ಬಾಲಿವುಡ್ ಸೆಲೆಬ್ರಿಟಿಗಳಾಗಲಿ, ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಾಗಲಿ, ಎನಿ ಸಿನಿಮಾ ಸೆಲೆಬ್ರಿಟಿಗಳಾಗಲಿ ಅಥವಾ ಬೇರೆ ಬೇರೆ ಕ್ರಿಕೆಟರ್ಸ್ ಆಗಲಿ, ಕ್ರೀಡಾಪಟುಗಳಾಗಲಿ, ಅವರು ಪ್ರಮೋಟ್ ಮಾಡಿದ ರೀತಿಯಲ್ಲಿ ಮಾಲ್ಡೀವ್ಸ್ನ ಟೂರಿಸಂನ ಅಭಿವೃದ್ಧಿ ಬಹಳ ದೊಡ್ಡ ಮಟ್ಟಕ್ಕಿದೆ, ಅದರ ಕೊಡುಗೆ ಬಹಳ ದೊಡ್ಡ ಮಟ್ಟಕ್ಕಿದೆ. ಹಾಗಾಗಿ ಭಾರತದಿಂದ ಬರುವವರ ಸಂಖ್ಯೆ ಕೂಡ ಜಾಸ್ತಿ ಇದೆ ಮಾಲ್ಡೀವ್ಸಿಗೆ. ಭಾರತದಿಂದ ಪ್ರವಾಸಿಗರ ದಂಡೇ ಹೋಗುತ್ತೆ ಅಲ್ಲಿ. 2020ಕ್ಕೆ ಒನ್ಸ್ ಕೊರೋನಾ ಈ ಗೈಡ್ಲೈನ್ಸ್ ಏನಿತ್ತು ಅದು ಡೌನ್ ಆದ ತಕ್ಷಣ ಭಾರತದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗಿದ್ರು. ಹಾಗಾಗಿ ಭಾರತದ ಕೊಡುಗೆ ಬಹಳ ಇದೆ. ಸೊ ಅಂತಹ ಸ್ನೇಹಮಯಿ ದೇಶ, ಪಕ್ಕದಿಂದ ಪ್ರತಿನಿತ್ಯ ಏನಾದರೂ ಒಂದು ಕೆಲಸ ಆಗಬೇಕು ಅಂದರೆ ಸಹಾಯ ಮಾಡುವ ದೇಶ, ಅದರ ವಿರುದ್ಧ ಹಿಂಗಿದ್ದೊಂದು ಹೇಳಿಕೆ. ಮೇಡಮ್, ತಮ್ಗೆ ಗೊತ್ತಿರೋ ಹಾಗೆ 2 ಲಕ್ಷ ಪ್ಲಸ್ ಜನ 2023ನಲ್ಲಿ ಇಂಡಿಯಾದಿಂದ ವಿಸಿಟ್ ಮಾಡಿದ್ದಾರೆ. ಇಂಡಿಯಾ ಹೈಯೆಸ್ಟ್ ನಂಬರ್ ಆಫ್ ಟೂರಿಸ್ಟ್ ಟು ಮಾಲ್ಡೀವ್ಸ್ ಫ್ರಮ್ ಇಂಡಿಯಾ ಓನ್ಲಿ. ಇನ್ ಫ್ಯಾಕ್ಟ್ ನೆಕ್ಸ್ಟ್ ಕಮ್ಸ್ ರಷ್ಯಾ ಆ್ಯಂಡ್ ಚೈನಾ, ಫಾರ್ ಯುವರ್ ಇನ್ಫಾರ್ಮೇಶನ್. ಸೊ ಅದೇ ಟೂರಿಸ್ಟ್ ನಮ್ಮ ಇಂಡಿಯಾದಲ್ಲಿ ನಮ್ಮ ಲಕ್ಷದ್ವೀಪ್, ಅಂಡಮಾನ್ ಅಂಡ್ ನಿಕೋಬಾರ್ ವಿ ಹ್ಯಾವ್ ಬ್ಯೂಟಿಫುಲ್ ಬೀಚಸ್, ಬ್ಯೂಟಿಫುಲ್ ಐಲ್ಯಾಂಡ್ಸ್ ಮೇಡಮ್. ಅದನ್ನೇ ನಮ್ಮ ಟೂರಿಸ್ಟ್ ವಿಸಿಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಸೊ ಇನ್ನು ಎಕಾನಮಿ ಅಪ್ಲಿಫ್ಟ್ ಆಗುತ್ತೆ. ಸೊ ಐ ಥಿಂಕ್ ವಿ ಶುಡ್ ಡೂ ದಟ್ ಆಕ್ಚುಲಿ. ಇನ್ಫ್ಯಾಕ್ಟ್ ನಮ್ಮಲ್ಲೇ ಇನ್ಫ್ಯಾಕ್ಟ್ ಇಂಡಿಯಾ ಹ್ಯಾಸ್ ಗಾಟ್ ದಿ ಲಾಂಗೆಸ್ಟ್ ಕೋಸ್ಟಲ್ ಬೆಲ್ಟ್ ಇಫ್ ಯು ಟೇಕ್ ಇಟ್. ಕರೆಕ್ಟ್. ಸೊ ಇನ್ಫ್ಯಾಕ್ಟ್ ಇವನ್ ನೀವು ಕರ್ನಾಟಕದಲ್ಲೇ ತಗೊಳ್ಳಿ ನೀವು, ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಐ ಮೀನ್ ಐ ವಿಲ್ ಗೋ ಔಟ್ ಆಫ್ ದ ಸಬ್ಜೆಕ್ಟ್. Bandipur National Park, occupancy almost all, there are about 10 resorts only. Occupancy only it is to be 40 to 50%. Resorts one are struggling to make up.
ಏನೋ 50% ಬಂತು ಅಂದ್ರೆ ಅವ್ರಿಗೆ ಪ್ರಾಫಿಟಬಿಲಿಟಿ ಬರಲ್ಲ, ಜಸ್ಟ್ ಮೇಕಪ್ ಆಗುತ್ತೆ. ಮೋದಿಜಿ ಅವರು ವಿಸಿಟ್ ಮಾಡಿದ್ರು ಬಂಡೀಪುರ್. ಫ್ರಮ್ ದಟ್ ಡೇ ಆನ್ವರ್ಡ್ ದ ಅಕ್ಯುಪೆನ್ಸಿ ಇಸ್ 100%. And now 100+, there's so much demand. Any day, even on the weekday, we don't get accommodation in Bandipur National Park or Nagarjuna National Park. Just to give an example. One, ಅದೇ ರೀತಿ ನಮ್ಮ ಐಲ್ಯಾಂಡ್ಗಳು ಕೂಡ ಡೆವಲಪ್ ಆದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಮೇಡಮ್, ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ. ರೈಟ್ ರೈಟ್. ಸೊ ನಮ್ಮಲ್ಲಿ ಸುಮಾರು ಕೋಸ್ಟಲ್, ಇನ್ಕ್ಲೂಡಿಂಗ್ ಐಲ್ಯಾಂಡ್ ಅಲ್ಲ, ಕೋಸ್ಟಲ್ ಬೆಲ್ಟ್ ಕೂಡ ಸುಮಾರು ಇದೆ ಮೇಡಮ್. ನಮ್ಮ ಕರ್ನಾಟಕಕ್ಕೆ ನೀವು ಹೆಸರು ಕೇಳಿದ್ರೆ ಏನೋ ಗೊತ್ತಾ, ಮಾಹೆ ಅಂತ ಐಲ್ಯಾಂಡ್ ಇದೆ ಕಾಸರಗೋಡ್ ಹತ್ರ. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಆಕ್ಚುಲಿ, ಬಟ್ ಯಾರಿಗೂ ಸಾಮಾನ್ಯ ಗೊತ್ತೇ ಇರೋದಿಲ್ಲ ಇಂಡಿಯನ್ಸ್ಗೆ. ಸೊ ಈ ರೀತಿ ನಮ್ಮ ಪ್ರಧಾನಿಯರೇ ಆಗಲಿ, ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ, ಈ ತರ ರಿಮೋಟ್ ಪ್ಲೇಸ್ಗಳಿಗೂ ಹೋಗಿ ಸ್ಟೇ ಮಾಡಿ ಬಂದ್ರೆ ಐ ಆಮ್ ಶೂರ್ ನಮ್ಮ ಟೂರಿಸಂ ಡೆವಲಪ್ ಆಗುತ್ತೆ. ರೈಟ್ ರೈಟ್ ರೈಟ್. ಇಮ್ತಿಯಾಜ್, ಎಲ್ಲವೂ ಸ್ಕ್ರಾಚ್ನಿಂದ ಶುರು ಆಗಬೇಕು. ಇದೊಂದು ಅದ್ಭುತ ಅವಕಾಶನ ಲಕ್ಷದ್ವೀಪ ಸೇರಿದಂತೆ ಹಲವಾರು ಸಮುದ್ರ ತೀರ ಪ್ರದೇಶಗಳು ಡೆವಲಪ್ ಆಗೋದಕ್ಕೆ ಇಂಡಿಯಾದಲ್ಲಿ. ಖಂಡಿತವಾಗಿಯೂ ಈ ಪ್ರವಾಸೋದ್ಯಮಕ್ಕೆ ದೊಡ್ಡ ರೀತಿಯಲ್ಲಿ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದೇ ಈ ಸಮುದ್ರ ನದಿಗಳ ದಂಡೆಗಳನ್ನು ಅಭಿವೃದ್ಧಿಪಡಿಸುವುದರಿಂದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸ್ಬೋದು. ಅದಕ್ಕೆ ವಿಫಲವಾದಂಥ ಅವಕಾಶ ಇರತಕ್ಕಂಥದ್ದು ಭಾರತದಲ್ಲಿ ಅಂಡಮಾನ್ ನಿಕೋಬಾರ್ಗಿಂತ ಮೊದಲನೆಯ ಪ್ರಾಶಸ್ತ್ಯ ಕೊಡಬೇಕಾಗಿರ್ತಕ್ಕಂಥದ್ದು ಲಕ್ಷದ್ವೀಪಕ್ಕೆ. ಲಕ್ಷದ್ವೀಪ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು, ಅಥವಾ ಈ ರೀತಿಯ ಒಂದು ದ್ವೀಪದಲ್ಲಿ ಮೋದಿಯವರ ಹೋದ್ಮೇಲೆ ಅಲ್ಲಿ ಗೊತ್ತಾಯ್ತು ಅನ್ನುವಂಥದ್ದು ಒಪ್ತಕ್ಕಂಥದ್ದಲ್ಲ. ಮೋದಿಯವರ ಕಾಲದಲ್ಲೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾರೆ. ಮತ್ತು ಅಲ್ಲಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂಥ ಸಂದರ್ಭದಲ್ಲಿ ಅಲ್ಲಿನ ಜನ ಸಂಸ್ಕೃತಿ ಮತ್ತು ಅವರ ಸಂಪ್ರದಾಯ ಏನಿದೆ ಅದಕ್ಕೆ ಧಕ್ಕೆ ಬಂದಾಗ ಅಲ್ಲಿ ಬಹಳ ದೊಡ್ಡ ರೀತಿಯ ಹೋರಾಟಗಳು ನಡೆದಿವೆ. ಅಲ್ಲಿ ಪ್ರಫುಲ್ ಪಟೇಲ್ ಅಂತವರು ಅಲ್ಲಿನ ಆಡಳಿತಾಧಿಕಾರಿಯಾಗಿ ನೇಮಕ ಆದ ನಂತರ ಒಂದು ಅನ್ಪ್ರಾಕ್ಟಿಕಲ್ ಆದಂತಹ ಯೋಜನೆಗಳನ್ನು ಅಲ್ಲಿ ತರಲುವಂಥ ಪ್ರಯತ್ನವನ್ನ ಮಾಡಿದ್ರು. ಅನ್ಪ್ರಾಕ್ಟಿಕಲ್ ಅನ್ನುವಂಥದ್ದು ಏನಂತ ಹೇಳಿದ್ರೆ, ಅಲ್ಲಿ ಜನರು ಮೀನುಗಾರಿಕೆ ಮತ್ತು ತೆಂಗು ಕೃಷಿಯನ್ನು ನಂಬಿ ಜೀವನ ಮಾಡತಕ್ಕಂಥವ್ರು. ಮೀನುಗಾರಿಕೆ ಮತ್ತು ತೆಂಗು ಕೃಷಿ. ಮೀನುಗಾರಿಕೆ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದ್ರೆ, ನಾವು ಮಂಗಳೂರಿನಲ್ಲಿ ನಮ್ಮ ಕರಾವಳಿಗಳಲ್ಲಿ ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ಹೋಗಿ ಬಳೆಗಳನ್ನು ಬೀಸಿ ಮೀನು ಹಿಡಿಯುವಂಥ ಒಂದು ಪರಿಸ್ಥಿತಿ ಇದ್ರೆ, ಅಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ. ಅಲ್ಲಿ ಸಣ್ಣ ಸಣ್ಣ ಮೀನುಗಳನ್ನ ಒಂದೊಂದನ್ನೇ ತೆಗೆದು ಬಿಸಾಡ್ತಕ್ಕಂಥ ಒಂದು ಮೀನುಗಾರಿಕೆ, ಡಿಫ್ರೆಂಟ್ ಆದಂಥ ಮೀನುಗಾರಿಕೆ. ಕಣ್ಣಿಗೆ ಕಾಣ್ತದೆ, ಮೀನುಗಳು ಹಾರ್ತವೆ, ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಇರ್ತದೆ. ಹಾಗೆ ಅಲ್ಲಿನ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೀನುಗಾರಿಕೆಗಾಗಿ ಸಣ್ಣ ಸಣ್ಣ ಗುಡಿಸಲುಗಳನ್ನ ಕಟ್ಟಿ ಅಲ್ಲಿ ಮೀನುಗಾರಿಕೆಗೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಮತ್ತು ಅಲ್ಲಿ ಯಾವುದೇ ಆ ಮಾಡುವಂಥ ಸಂದರ್ಭದಲ್ಲಿ ಪ್ರಫುಲ್ ಪಟೇಲ್ ಅವರು ಅಲ್ಲಿನ ಪ್ರವಾಸೋದ್ಯಮದ ಅಭಿವೃದ್ಧಿ ಮಾಡುವಂಥ ನೆಪದಲ್ಲಿ ಎಲ್ಲಾ ದ್ವೀಪಗಳಲ್ಲಿ ಕೂಡ ಗುಡಿಸಲುಗಳನ್ನ ನಾಶ ಮಾಡಿದ್ರು, ಮೀನುಗಾರರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ರಸ್ತೆಗಳಲ್ಲಿ ವಾಹನಗಳೇ ಓಡಾಡುವಂಥದ್ದು ಬಹಳ ವಿರಳ. ಅಲ್ಲಿ 4 ವೀಲರ್ಗಳ ಸಂಖ್ಯೆಗಳನ್ನು ಹುಡುಕಾಡಿದ್ರೆ ಇಡೀ ಲಕ್ಷದ್ವೀಪದಲ್ಲಿ ಬಹುಶಃ 100 ದಾಟ್ಲಿಕ್ಕೆ ಇಲ್ಲ. ಅಲ್ಲಿ ಹೋಗಿ 20 ಮೀಟರ್ 30 ಮೀಟರ್ ಅಗಲವಾದ ರಸ್ತೆಗಳನ್ನ ಮಾಡ್ಲಿಕ್ಕೆ ಯೋಜನೆಗಳನ್ನ ಮಾಡುವಾಗ ಅಲ್ಲಿ ಜನ ವಿರೋಧ ಮಾಡಿದ್ರು. ಅಲ್ಲಿನ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಮಾಡಬೇಕಾಗಿತ್ತು ಅದನ್ನ ಮಾಡದೆ ಒಂದು ರಣನೀತಿಯನ್ನ ಅನುಸರಣೆ ಮಾಡಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಲ್ಲಿ ಅವಕಾಶಗಳಿದ್ದಾಗ ಅಲ್ಲಿನ ಜನರ ವಿಶ್ವಾಸಕ್ಕೆ ಪಡೆಯದೆ ಅಲ್ಲಿ ತಮ್ಮ ನೀತಿಗಳನ್ನ ಜಾರಿ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುವುದಿಲ್ಲ. ಅಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಅದು ಮುಖ್ಯ ಅಲ್ಲ. ಅಲ್ಲಿನ ಸಂಸ್ಕೃತಿ ಏನಿದೆ, ಅಲ್ಲಿನ ಜನರ ಸಂಪ್ರದಾಯ ಏನಿದೆ ಅದನ್ನ ಉಳಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಆದಾಗ ಮಾತ್ರ ಡೆವಲಪ್ಮೆಂಟ್ ಮಾಡಬಹುದು. ಅಲ್ಲಿನ ಜನರನ್ನ ಯಾವುದೇ ರೀತಿಯಲ್ಲಿ ಕೂಡ ಅವರನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಪ್ರವಾಸೋದ್ಯಮವನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿರುವ ಜನರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇನ್ನೊಂದು ಅವರ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳಿಗೆ ತೊಡಕಾಗಬಾರದು, ಆಗೋದಿಲ್ಲ ಅನ್ನೋದರ ಆಶ್ವಾಸನೆ ಅವರಿಗೆ ಕೊಡಬೇಕು. ಇದರ ಜೊತೆಗೆ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಸಂಬಂಧ ಇಲ್ಲದ ಉದಾಹರಣೆ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ನಾನು ಒಂದು ಉದಾಹರಣೆಯನ್ನ ಕೊಡ್ತೀವಿ. ಅಯೋಧ್ಯದಲ್ಲಿ ಈಗ ನೋಡ್ತಾ ಇರುವಾಗ ಸಣ್ಣ ಊರಿನ ರೀತಿ ಇದ್ದ ಅಯೋಧ್ಯ ಈಗ ದೊಡ್ಡ ದೊಡ್ಡ ರಸ್ತೆಗಳನ್ನ ನೋಡ್ತಾ ಇದೆ, ದೊಡ್ಡ ದೊಡ್ಡ ಫ್ಲೈಓವರ್ಗಳನ್ನ ನೋಡ್ತಾ ಇದೆ, ಏರ್ಪೋರ್ಟ್ ನೋಡ್ತಾ ಇದೆ, ದೊಡ್ಡ ರೈಲ್ವೆ ಸ್ಟೇಷನ್ ನೋಡ್ತಾ ಇದೆ.
ಜನರ ಆದಾಯದಲ್ಲಿ ಹೆಚ್ಚಳ ಆಗಿದೆ. ಅಲ್ಲಿ ಹೋಗಿರೋ ವ್ಯಾಪಾರಿನ ಕೇಳಿದಾಗ ಏನಪ್ಪ ನಿಂದು ಅಂಗಡಿ ಒಂಚೂರು ಚಿಕ್ಕದಾಯ್ತಲ್ಲ ಅಂತ ಕೇಳಿದ್ರೆ ಅಂಗಡಿ ಚಿಕ್ಕದಾಯ್ತು, ವ್ಯಾಪಾರ ದೊಡ್ಡದಾಯ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಖಂಡಿತವಾಗಿ ಲಕ್ಷದ್ವೀಪ ಒಂದು ದೊಡ್ಡ ಟೂರಿಸ್ಟ್ ಡೆಸ್ಟಿನೇಷನ್ ಆಗೋದಕ್ಕೆ ಇದೊಂದು ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ. ವಾಪಸ್ ಬರ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.